ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮೂರ ಕರಗದ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಗಕ್ಕೆ ತುಂಬ ವರ್ಷದಿಂದ ಇತಿಹಾಸಗಳು ಇದೆ ಅಂತ ನಿಮಗೆಲ್ಲ ಗೊತ್ತು. ಸೊ ಕರಗ ಅಂದರೆ ಕ ಅಂದರೆ ಕೈಯಿಂದ ಮುಟ್ಟದೆ, ರ ಅಂದರೆ ರುಂಡದ ಮೇಲೆ ಧರಿಸಿ, ಗ ಎಂದರೆ ಗದ್ದಿಸುವುದು ಅಂದರೆ ತಿರುಗಿಸುವುದು ಎಂದು ಅರ್ಥ ಕೊಡುತ್ತಂತೆ. ಸೊ ಈ ಕರ್ಗದ ಮೇನ್ ಉದ್ದೇಶ ಏನಂದ್ರೆ ದ್ರೌಪದಿ ದೇವಿಯನ್ನು ಸರ್ವೋತ್ಕೃಷ್ಟ ಮಹಿಳೆ ಹಾಗೂ ಅವಳನ್ನು ಶಕ್ತಿ ದೇವತೆ ಎಂದು ಗೌರವಿಸುತ್ತಾರೆ. ಈ ಕರಗ ವೈನಿಕುಲ ಕ್ಷತ್ರಿಯ ಅಥವಾ ತಿಗಡರು ಎಂದು ಧರ್ಮಕ್ಕೆ ಸೇರುವ ಜನಾಂಗಕ್ಕೆ ಇದೊಂದು ವಿಶೇಷವಾದ ಹಬ್ಬ ಎಂದು ಹೇಳ್ಬಹುದು. ಸೊ ಬನ್ನಿ ನಮ್ಮೂರಲ್ಲಿ ಕರಗ ಹೇಗೆ ಆಚರಿಸ್ತಾ ಹೋದ್ರು ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಧ್ವಜಾರೋಹಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದು ಆ ಧರ್ಮದ ಧ್ವಜವನ್ನು ಆರಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಧ್ವಜಾರೋಹಣ ಆದಮೇಲೆ ಕೋಡಿ ಮರಕ್ಕೆ ಪೂಜೆ ಮಾಡುವ ಪದ್ಧತಿ ಕೂಡ ಅವರಲ್ಲಿದೆ. ಅದು ಒಂದು ದ್ರೌಪದಿ ದೇವಿಯ ಕೋಡಿ ಪೂಜೆ ಅಂತಲೂ ಕರೀತಾರೆ. ಸೊ ಕೋಡಿ ಪೂಜೆ ಆದಮೇಲೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ದ್ರೌಪದಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡ್ತಾರೆ ಮತ್ತು ದೇವಿಗೆ ದೀಪದಾರತಿ ಬೆಳಗ್ತಾರೆ. ವಿಶೇಷವಾದ ದೀಪಗಳನ್ನು ಮಾಡಿಕೊಂಡು ತುಂಬ ಅಲಂಕೃತವಾದ ದೀಪಗಳನ್ನು ಮನೆಯಿಂದ ಮಾಡ್ಕೊಂಡು ಬರ್ತಾರೆ. ನೋಡ್ಬೋದು ಎಷ್ಟು ಚಂದವಾದ ದೀಪಗಳನ್ನು ತಗೊಂಡು ಬಂದಿದ್ದಾರೆ. ಸೊ ದೇವಿಗೆ ದೀಪದಾರತಿ ಮಾಡಿಕೊಂಡು ಅದಾದಮೇಲೆ ಮೆರವಣಿಗೆ ಹೊಳ್ತಾರೆ. ನೋಡಿ, ಪೋತಲ್ ರಾಜು ಮುಂದೆ ಬರಬೇಕು ಫಸ್ಟು, ಅದಾದಮೇಲೆ ದೀಪಗಳೆಲ್ಲ ಪೋತಲ್ ರಾಜ್ ಹಿಂದೆಗಡೆ ಮೆರವಣಿಗೆ ಹೋಗ್ತಾರೆ. ಈ ಥರ 7 ಸುತ್ತಿನ ಕೋಟೆ, ಗರಡಿ ಮನೆ, ಈ ಥರ ವಿಶೇಷವಾದ ಸ್ಥಳಗಳಿಗೆ ಹೋಗಿ ದೀಪದಾರತಿ ಎತ್ಕೊಂಡು ಹೋಗಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಡೈಲಿ ಸಂಜೆ ಕರಗ ಅವರವರು ಮಡಿ ಸ್ನಾನ 5 ಗಂಟೆ ಸಮಯದಲ್ಲಿ ಮಡಿ ಸ್ನಾನ ಮಾಡ್ಕೊಂಡು ಬಂದು ದೇವಿಗೆ ಸ್ವತಃ ತಾವೇ ಅಲಂಕಾರ ಮಾಡಿ ದೇವಿಗೆ ಮಹಾಮಂಗಳಾರತಿಯನ್ನು ಬೆಳಗ್ತಾರೆ. ಸೊ ಇಲ್ಲಿ ನೋಡ್ಬೋದು ಕರಗ ಅವರವರು ಮಡಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಅವರೇ ಇವಾಗ ದೇವಿಗೆ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಸೊ ಈ ಕರಗದ ಸಮಯದಲ್ಲಿ ಇದೊಂದು ಮೇನ್ ಪದ್ಧತಿ ಅಂತಲೇ ಹೇಳ್ಬೋದು. ಸೊ ಇದಾಗ್ತಿದ್ದಂಗೆ ಮೊದಲು ಹಸಿ ಕರಗ ಅಂತ ಸ್ಟಾರ್ಟ್ ಆಗುತ್ತೆ. ಇದರ ಮೇನ್ ಉದ್ದೇಶ ಏನಂದರೆ ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹ ಹೊಂದಿರುವ ಕಳಶ, ಇದನ್ನು ಕರಗ ಹೊರುವವರು ತಮ್ಮ ಸ್ವಂಟದ ಮೇಲೆ ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾರೆ. ಸೊ ಇದನ್ನು ಹಸಿ ಕರಗ ಅಂತ ಕರೀತಾರೆ. ಸೊ ಈಗ ನಾನು ನಿಮಗೆ ನಮ್ಮೂರಿನ ವಿಶೇಷವಾದ ಹಸಿ ಕರಗವನ್ನು ತೋರಿಸ್ತಾ ಬರ್ತೀನಿ, ನೋಡಿ. ಹಸಿ ಕರಗ 2ನೇ ದಿವಸಕ್ಕೆ ನಮ್ಮೂರಲ್ಲಿ ಹೂವಿನ ಕರಗ ಮಹೋತ್ಸವ ನಡೆಯುತ್ತೆ. ಹೂವಿನ ಕರಗ
ಅಂದರೆ ಏನಪ್ಪ ಅಂದರೆ ಕರಗವನ್ನು ಮಲ್ಲಿಗೆ ಹೂವಿನಿಂದ ಅಲಂಕರಿಸಿ ಕರಗ ಹೊರುವವರು ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಊರೆಲ್ಲ ಮೆರವಣಿಗೆ ಮಾಡುತ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ದ್ರೌಪದಿ ದೇವಿ ಕರಗವನ್ನು ಹೊತ್ತುಕೊಂಡು ತಮ್ಮ ಭಕ್ತರನ್ನು ಯೋಗಕ್ಷೇಮವನ್ನು ವಿಚಾರಿಸುತ್ತಾರೆ ಎಂದು ಜನರ ನಂಬಿಕೆ. ಅದು ಇಂದಿನವರೆಗೂ ನಡೆಯುತ್ತಿದೆ. ಹೂವಿನ ಕರಗ ಹೊರೋಕ್ಕೂ ಮುಂಚೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಜಡೆ ಮತ್ತು ಬಳೆ ಶಾಸ್ತ್ರ ಮುಗಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಹೂವಿನ ಕರಗ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಬನ್ನಿ ಹೂವಿನ ಕರಗ ಮೆರವಣಿಗೆ ಹೇಗೆ ನಡೆಯುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಜಡೆ ಹಾಗೂ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಕರಗಮ್ಮ ದೇವಿ ಬಂದಿದ್ದಾರೆ ದೇವಸ್ಥಾನ ಒಳಗಡೆ.
ಕರ್ಗ ಎಲ್ಲ ಮುಗಿದ್ಮೇಲೆ ಸಾಯಂಕಾಲ ಹೋಲಿ ಅಂತ ಮಾಡ್ತಾರೆ. ಅದಾದ್ಮೇಲೆಕ್ಕೆ ಪೋತಲ್ ರಾಜು ಗಾವ್ ಅಂತ ಕೂಡ ಸಂಪ್ರದಾಯ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಪೋತಲ್ ರಾಜನ್ಗೆ ಗಾವ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತೋರಿಸ್ತಾ ಬರ್ತೀನಿ ಬನ್ನಿ ಪೋತಲ್ ರಾಜರ ಗಾವ್ ಹೇಗೆ ಮಾಡ್ತಾರೆ ಅಂತ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.